ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸೋದು ಅಪರಾಧವಲ್ವಾ? ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಧಮ್ಕಿ ವೀರನ ಬೆನ್ನಿಗೆ ನಿಂತ ಸರ್ಕಾರದ ಆ ಪ್ರಭಾವಿ ಮಂತ್ರಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಈ ಘಟನೆಯಾಗಿ 7 ದಿನ ಆಯಿತು, ಆದರೂ ಕೂಡ ಈ ಕಾಂಗ್ರೆಸ್ನ ಮುಖಂಡ ರಾಜು ಗೌಡ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಎಫ್ಐಆರ್ ದಾಖಲಾಗಿ 7 ದಿನ ಕಳೆದಿದೆ. ಧಮ್ಕಿ ವೀರನ ಬೆನ್ನಿಗೆ ನಿಂತ ಸರ್ಕಾರದ ಆ ಪ್ರಭಾವಿ ಮಂತ್ರಿ ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿ ಬೆದರಿಕೆಯನ್ನು ಹಾಕಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗಿ 7 ದಿನ ಕಳೆದಿದೆ. ಇನ್ನೂ ಕೂಡ ಕಾಂಗ್ರೆಸ್ ಮುಖಂಡ ರಾಜು ಗೌಡ ಆತನ ಬಂಧನವಾಗಿಲ್ಲ. ಆತ ನಾಪತ್ತೆಯಾಗಿದ್ದಾನೆ. ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಕೂಡ ಇಲ್ಲ. ಆದರೆ ಪೊಲೀಸರು ಆತನ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಹಾಗಾದ್ರೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಲಾಗಿತ್ತು. ನೋಡಿ, ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆ ಆವಾಜ್ ಹಾಕಿ 7 ದಿನ ಆದರೂ ಕೂಡ ಇನ್ನೂ ಆರೋಪಿಯ ಬಂಧನವಾಗಿಲ್ಲ. ಆತನ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಆದರೂ ಕೂಡ ಆತನನ್ನು ಅರೆಸ್ಟ್ ಮಾಡಿಲ್ಲ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿ ತಲೆಮರೆಸಿಕೊಂಡಿದ್ದಾನೆ ಆರೋಪಿ. ಕಾಂಗ್ರೆಸ್ ಮುಖಂಡ ರಾಜುಗೌಡ ಬಂಧನಕ್ಕಿನ್ನೂ ಕಳ್ಳಾಟ. ಧಮ್ಕಿ ವೀರನ ಬೆನ್ನಿಗೆ ನಿಂತು ರಕ್ಷಣೆ ಮಾಡ್ತಾ ಇದ್ದಾರಾ ಪ್ರಭಾವಿ ಮಂತ್ರಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜುಗೌಡ ಬಂಧಿಸುವಂತೆ ನಾಡಿನೆಲ್ಲೆಡೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ಕೂಡ ನಡೆದವು, ಆದರೂ ಕೂಡ ಆತನ ಬಂಧನವಾಗಿಲ್ಲ. ನೋಡಿ, ಈ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡಗೆ ಧಮ್ಕಿ ಹಾಕಲಾಗಿತ್ತು, ಮತ್ತೆ ಬೆದರಿಕೆ ಕೂಡ ಹಾಕಲಾಗಿತ್ತು. ರಾಜ್ಯಾದ್ಯಂತ ಈ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 7 ದಿನ ಆಯಿತು ಎಫ್ಐಆರ್ ಆಗಿ, ಇನ್ನೂ ಕೂಡ ಕಾಂಗ್ರೆಸ್ ಮುಖಂಡ ರಾಜುಗೌಡ ಬಂಧನವಾಗಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ? ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಏನ್ ನಡೀತಾ ಇದೆ ಸದ್ಯಕ್ಕೆ? ಈ ಹಿಂದೆ ಕೂಡ ಹೇಳಿತ್ತು, ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬೆನ್ನಿಗೆ ಅವರ ಪ್ರಭಾವಿ ಸಚಿವರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಹೀಗಾಗಿ ಅವರ ಬಂಧನಕ್ಕೆ ಮೀನಾಮೇಷವನ್ನು ಎಣಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವನ್ನು ಕೂಡ ಮಾಡಿದ್ವಿ. ಸದ್ಯ ಇವತ್ತಿಗೆ 7ನೇ ದಿನ ಆಗಿದೆ. ಈ 7 ದಿನಗಳ ಆದ್ರೂ ಕೂಡ ಈವರೆಗೂ ಕೂಡ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ಬಂಧನ ಆಗ್ತಾ ಇಲ್ಲ. ಈ ಮೂಲಕ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಮೇಲೂ ಕೂಡ ಒತ್ತಡ ತರುವ ಮೂಲಕ ತಮ್ಮ ಸ್ವಪಕ್ಷದ ಮುಖಂಡನನ್ನ ರಕ್ಷಣೆ ಮಾಡುವಂತಹ ಕೆಲಸ ಪ್ರಭಾವಿ ಸಚಿವರಿಂದ ಆಗಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ನೋಡಿ, ಇವತ್ತಿಗೆ 7 ದಿನ ಆಗಿದೆ. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರನ್ನ ನಿಂದಿಸಿದ್ದ ಪ್ರಕರಣ, ಆ ಒಂದು ಮಹಿಳೆಗೆ ಧೈರ್ಯವನ್ನ ತುಂಬಬೇಕಾದಂತ ಅವರು ಮಹಿಳೆಗೆ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಅಂದಾಗ ನಿಜಕ್ಕೂ ಕೂಡ ಇದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಹಾಗೆ ಮಹಿಳಾ ಅಧಿಕಾರಿಗಳಿಗೆ ಮಾಡಿದಂತಹ ಗೌರವ. ಇದು ಕೇವಲ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಮಾಡಿದಂತಹ ಗೌರವ ಏನು ಅವಮಾನ ಅಲ್ಲ, ಇದು ಇಡೀ ಸರ್ಕಾರವೇ ಮಾಡ್ತಾ ಇರ್ತಕ್ಕಂಥ ಅವಮಾನ ಈ ಮಹಿಳಾ ಅಧಿಕಾರಿಗೆ. ಸರ್ಕಾರ ನೋಡಿ, ಒಬ್ಬ ಕೇವಲ ಕಾಂಗ್ರೆಸ್ ಮುಖಂಡ, ಅವನೇ ದೊಡ್ಡ ಪ್ರಭಾವಿ ಏನಲ್ಲ, ಅವನನ್ನ ಕರ್ಕೊಂಡ್ಬಂದು ಒಂದು ಬಂಧನ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆತ ನಿರೀಕ್ಷಣಾ ಜಾಮೀನಿಗೆ ಬಂದು ಅರ್ಜಿ ಸಲ್ಲಿಸ್ತಾನೆ. ಆದ್ರೆ ಕನಿಷ್ಠ ಮಾಹಿತಿ ಕೂಡ ಪೊಲೀಸ್ ಇಲಾಖೆಗೆ ಇಲ್ಲ, ಪೊಲೀಸರಿಗೆ ಇಲ್ಲ ಅಂತಂದಾಗ ಎಲ್ಲೋ ಒಂದ್ ಕಡೆ ನೀನು ಹತ್ತಂಗ್ ಮಾಡು, ನಾನು ಏನು ಸಮಾಧಾನ ಮಾಡ್ದಂಗೆ ಮಾಡ್ತೇನೆ ಅಂತಕ್ಕಂಥ ಒಂದಷ್ಟೆಲ್ಲೋ ಆ ಒಂದು ಜಾಣ ನಡೆಯನ್ನು ಪೊಲೀಸರು ಅನುಸರಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. 7 ದಿನಗಳ ಆದ್ರೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಪೊಲೀಸರ ಕರ್ತವ್ಯದ ಮೇಲೆ ನಮಗೊಂದಷ್ಟು ಅನುಮಾನಗಳು ವ್ಯಕ್ತ ಆಗತ್ತೆ ಸಹಜವಾಗಿ. ಯಾಕೆಂತಂದ್ರೆ ಏನ್ ಬೆಂಗಳೂರಲ್ಲಿದ್ದಾನ ಅಥವಾ ಏನು ಹೊರ ರಾಜ್ಯಕ್ಕೆ ಹೋಗಿದಾರ, ಎಲ್ಲೇ ತಲೆ ಮರೆಸ್ಕೊಂಡಿದ್ರು ಕೂಡ ಇಷ್ಟೊತ್ತಿಗೆ ಆತನ ಬಂಧನ ಆಗ್ಬೇಕಾಗಿತ್ತು. ಕೇವಲ ಮನೆಗೆ ಏನು ಬೆಂಗಳೂರಿನಲ್ಲಿರುವತಕ್ಕಂತಹ ಸಂಜಯ್ ನಗರದ ನಿವಾಸಕ್ಕೆ ಮಾತ್ರ ನೆಪ ಮಾತ್ರಕ್ಕೆ ಮಾತ್ರ ಭೇಟಿ ಕೊಟ್ಟು ಪೊಲೀಸರು ಹೋಗ್ತಾ ಇದ್ದಾರೆ, ಶಿಡ್ಲಘಟ್ಟದ ಪೊಲೀಸರು. ಆದ್ರೆ ಈವರೆಗೂ ಕೂಡ ಆತನ ಬಂಧನಕ್ಕೆ ಕಠಿಣವಾದಂತಹ ಕ್ರಮಕ್ಕೆ ಕಾನೂನು ಜಾರಿಗೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥದ್ದು ಹೀಗಿರ್ತಕ್ಕಂಥ. ಅದೇ ಯಾರನ್ನ
ಸಾಮಾನ್ಯ ಪ್ರಜೆಯಾಗಿದ್ದರೆ, ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಇಷ್ಟೊತ್ತಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಡೋರು, ಇಷ್ಟೊತ್ತಿಗೆ ಜೈಲಲ್ಲಿ ಒಳಗಡೆ ಕೂರಿಸ್ಬಿಡೋರು ಇಷ್ಟೊತ್ತಿಗೆ. ಆದ್ರೆ ರಾಜೀವ್ ಗೌಡ ಅವರ ವಿಚಾರದಲ್ಲಿ ಈ ಒಂದು ಮೌನ ಇರ್ತಕ್ಕಂಥದ್ದು, ಜಾಣ ನಡೆಯಿರ್ತಕ್ಕಂಥದ್ದು ಪೊಲೀಸರು ಮತ್ತೆ ಗೃಹ ಇಲಾಖೆ ಇಬ್ಬರನ್ನೂ ಕೂಡ ಅನುಮಾನದಿಂದ ಸಾರ್ವಜನಿಕರು ನೋಡುವಂತಹ ಇದು ದಟ್ಟವಾಗ್ತಾ ಇರ್ತಕ್ಕಂಥ ದಿನೇ 7 ದಿನಗಳ ಆದ್ರೂ ಕೂಡ ಒಂದು ಸಣ್ಣ ಸುಳಿವು ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಪ್ರವೀಣ್, ಇದು ಪೊಲೀಸ್ ಇಲಾಖೆಯ ಮೇಲೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಅನುಮಾನ ಮೂಡುತ್ತೆ. ಪೊಲೀಸ್ನರು ಏನಾದ್ರೂ ಇದರಲ್ಲಿ ಶಾಮೀಲಾಗಿದ್ದಾರಾ? ಗೃಹ ಇಲಾಖೆಯಿಂದ ಒತ್ತಡ ಇದೆಯಾ? ಪ್ರಭಾವಿ ಸಚಿವರು ನಾವು ಕೂಡ ಹಿಂದೆ ಕೂಡ ಹೇಳಿದ್ವಿ, KH ಮುನಿಯಪ್ಪ ಅವರೇನೇನೆ ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ವಿ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸೋದು ಅಪರಾಧವಲ್ವಾ? ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? FIR ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಧಮ್ಕಿ ವೀರನ ಬೆನ್ನಿಗೆ ನಿಂತ ಸರ್ಕಾರದ ಆ ಪ್ರಭಾವಿ ಮಂತ್ರಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಈ ಘಟನೆಯಾಗಿ 7 ದಿನ ಆಯಿತು, ಆದ್ರೂ ಕೂಡ ಈ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. FIR ದಾಖಲಾಗಿ 7 ದಿನ ಕಳೆದಿದೆ. ಧಮ್ಕಿ ವೀರನ ಬೆನ್ನಿಗೆ ನಿಂತ ಸರ್ಕಾರದ ಆ ಪ್ರಭಾವಿ ಮಂತ್ರಿ ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿ ಬೆದರಿಕೆಯನ್ನು ಹಾಕಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ FIR ಕೂಡ ದಾಖಲಾಗಿತ್ತು. FIR ದಾಖಲಾಗಿ 7 ದಿನ ಕಳೆದಿದೆ. ಇನ್ನೂ ಕೂಡ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆತನ ಬಂಧನವಾಗಿಲ್ಲ. ಆತ ನಾಪತ್ತೆಯಾಗಿದ್ದಾನೆ. ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಕೂಡ ಇಲ್ಲ. ಆದರೆ ಪೊಲೀಸರು ಆತನ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಹಾಗಾದ್ರೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಲಾಗಿತ್ತು. ನೋಡಿ, ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆ ಆವಾಜ್ ಹಾಕಿ 7 ದಿನ ಆದರೂ ಕೂಡ ಇನ್ನೂ ಆರೋಪಿಯ ಬಂಧನವಾಗಿಲ್ಲ. ಆತನ ಬಂಧನ ಯಾವಾಗ? 2 FIR ದಾಖಲಾಗಿದೆ. ಪೊಲೀಸರು ಆದರೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿ ತಲೆಮರೆಸಿಕೊಂಡಿದ್ದಾನೆ ಆರೋಪಿ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕಿನ್ನೂ ಕಳ್ಳಾಟ. ಧಮ್ಕಿ ವೀರನ ಬೆನ್ನಿಗೆ ನಿಂತು ರಕ್ಷಣೆ ಮಾಡ್ತಾ ಇದ್ದಾರಾ ಪ್ರಭಾವಿ ಮಂತ್ರಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜೀವ್ ಗೌಡ ಬಂಧಿಸುವಂತೆ ನಾಡಿನೆಲ್ಲೆಡೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ಕೂಡ ನಡೆದವು, ಆದರೂ ಕೂಡ ಆತನ ಬಂಧನವಾಗಿಲ್ಲ. ನೋಡಿ, ಈ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಲಾಗಿತ್ತು, ಮತ್ತೆ ಬೆದರಿಕೆ ಕೂಡ ಹಾಕಲಾಗಿತ್ತು. ರಾಜ್ಯಾದ್ಯಂತ ಈ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 7 ದಿನ ಆಯಿತು FIR ಆಗಿ, ಇನ್ನೂ ಕೂಡ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗಿಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷ? ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಏನ್ ನಡೀತಾ ಇದೆ ಸದ್ಯಕ್ಕೆ?